ಹಾಯ್ ಹಲೋ ನಮಸ್ಕಾರ. MS ವಿಷನ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಸೊ ಟುಡೇ ಕ್ಲಾಸ್ ಬಂದ್ಬಿಟ್ಟು ಇವತ್ತು ಆಸಿಯಾನ್. ಓಕೆನಾ? ನೋಡ್ರಿ, ಆಸಿಯಾನ್ ಅಪ್ಪ ಅಂತಂದ್ರೆ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಅಂತ ನೋಡ್ತೀವಿ, ಹೌದಾ? ಅದಕ್ಕಿಂತ ಮುಂಚಿತವಾಗಿ ಇವತ್ತೇನ್ ವಿಶೇಷಪ್ಪ ಅಂತಂದ್ರೆ ಗುರು ಪೂರ್ಣಿಮೆ, ಹೌದಲ್ರಿ? ಹಾಗಾಗಿ ಇವತ್ತು ಎಲ್ಲರೂ ಏನ್ ಮಾಡ್ತಾರಪ್ಪ ಅಂತಂದ್ರೆ ಗುರುವಿನ ಒಂದು ಆಶೀರ್ವಾದದಿಂದ ಯಾರೆಲ್ಲ ಉದ್ಧಾರ ಆಗ್ಯಾರಲ್ರಿ, ಹೌದಾ? ಯಾರೆಲ್ಲ ಬಹಳ ಅತ್ಯುತ್ತಮ ರೀತಿಯ ಸಾಧನೆಗಳನ್ನ ಮಾಡ್ಯಾರಲ್ಲ ಅವ್ರಿಗೆ ಏನಿರ್ತದಪ್ಪ ಅಂತಂದ್ರೆ ಗುರು ಕೃಪೆ ಇರ್ತದ. ಯಾಕಪ್ಪ ಈ ಮಾತು ಹೇಳ್ಬೇಕಪ್ಪ ಅಂತಂದ್ರೆ ಯಾವಾಗ್ಲೂ ನಾವು ಏನನ್ನ ಕಲ್ತಿರ್ತೀವಲ್ರಿ ಅದಕ್ಕ ಕೃತಜ್ಞತೆಯನ್ನು ಇಟ್ಕೊಂಡಿರ್ಬೇಕು. ಅಂದಾಗ ಮಾತ್ರ ನಾವು ಇನ್ನಷ್ಟು ಉನ್ನತ ಮಟ್ಟಕ್ಕ ಹೋಗೋದಕ್ಕ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ, ಹೌದಾ? ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ಎಷ್ಟು ಅದ್ಭುತವಾಗಿ ಹೇಳಿಕೆ ಬರ್ತಾರಲ್ರಿ. ಇರ್ಲಿ, ಓಕೆ. ಅದೇ ರೀತಿಯಾಗಿ ಎಲ್ಲರಿಗೂ ಗುರುಪೂರ್ಣಿಮೆ ಶುಭಾಶಯಗಳು. ಓಕೆ, ಇವತ್ತು ಸೀದಾ ವಿಷಯಕ್ಕೆ ಬಂದ್ಬಿಡಮ್ರಿ. ಆಸಿಯಾನ್ ನೋಡ್ರಿ, ಆಸಿಯಾನ್ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್. ನಾವು ಈಗಾಗಲೇ ನಾವು ಹಲವಾರು ಒಂದು ಆರ್ಗನೈಸೇಷನ್ಗಳನ್ನ, ಸಂಘಟನೆಗಳನ್ನ, ರೀಜನಲ್ ಸಂಘಟನೆಗಳನ್ನ ನೋಡಿದೀವಿ ಮತ್ತು ಅಂತಾರಾಷ್ಟ್ರೀಯ ಸಂಘಟನೆಗಳನ್ನ ನೋಡಿದೀವಿ. ಸೊ ಇದು ಒಳಗಡೆ ನೋಡಿರ್ತೀವಲ್ರಿ, ಯಾವಾಗ್ಲೂ ನಾವು ರೀಜನಲ್ ಆಗಿರ್ಬೋದು, ಅಂತಾರಾಷ್ಟ್ರೀಯ ಸಂಬಂಧ ಒಳಗಡೆ ಇಲ್ಲಿ ಫಸ್ಟ್ ಯಾಕೆ ಸಂಘಟನೆಗಳ ಸ್ಥಾಪನೆ ಆಗ್ತಾವಪ್ಪ ಅಂತಂತ ರೀಸನ್ ಬಂದಾಗ ಫಸ್ಟ್ ರೀಸನ್ ಏನಪ್ಪಾ ಅಂತಂದ್ರೆ, ಒಂದ್ ಮಿನಿಟ್, ಓಕೆನಾ? ನೋಡಿ, ಏನಪ್ಪಾ ಫಸ್ಟ್ ರೀಸನ್, ಏನ್ ಮೇನ್ ಇಂಪಾರ್ಟೆಂಟ್ ರೀಸನ್ಗಳೇನು, ಏನ್ ಕಾರಣಗಳು ಇವೆಲ್ಲ ಎಸ್ಟಾಬ್ಲಿಷ್ಮೆಂಟ್ ಆಗೋದಕ್ಕ? ಸೊ ಏನಪ್ಪಾ ಅಂತಂದ್ರೆ ಒಂದು ಪ್ರಾದೇಶಿಕವಾಗಿ ಅಲ್ಲಿ ನಮಗೆ ಏನ್ ಇರ್ಬೇಕು ಹೇಳ್ರಿ, ಒಂದು ಗ್ರೋತ್ ಇರಬೇಕು, ಹೌದಾ? ಬೆಳವಣಿಗೆ ಇರಬೇಕು. ಬೆಳವಣಿಗೆ ಇರ್ಬೇಕಪ್ಪ ಅಂದ್ರ ಒಬ್ರಿಗೊಬ್ರು ಸಾಕಾರಯುತವಾಗಿರ್ಬೇಕು ಅನ್ನೋದು ಮೇನ್ ಉದ್ದೇಶ ಆಗಿರ್ತದ, ಹೌದಲ್ರಿ? ನೀವು ಯಾವುದೇ ಒಂದು ಸಂಘಟನೆಗಳು ತಗೋರಿ, ಅದ್ರ ಮೇನ್ ಉದ್ದೇಶ ಏನಪ್ಪಾ ಅಂತಂದ್ರ ಶಾಂತಿಯುತ ಆಗಿರ್ಬೇಕು, ಸೆಕ್ಯೂರಿಟಿಯಿಂದ ಕೂಡಿ ಇರಬೇಕು, ಉತ್ತರೋತ್ತರವಾಗಿ ಬೆಳಿತಾ ಇರಬೇಕು, ಅಭಿವೃದ್ಧಿಯನ್ನು ಹೊಂದ್ತಾ ಇರಬೇಕು, ವಿಕಸನಾತ್ಮಕವಾಗಿ ಬೆಳಿತಾ ಇರಬೇಕು, ಅವ್ರಿಗೆ ಗೊತ್ತಿರತಕ್ಕಂತ ವಿಷಯಗಳು ಟೆಕ್ನಾಲಜಿ ಆಗಿರ್ಬೋದು, ಹೌದಾ? ಈ ರೀತಿ ಹಲವಾರು ವಿಷಯಗಳನ್ನು ಜೊತೆಗೆ ಏನ್ ಮಾಡ್ಬೇಕ್ರಿ, ಕೆಲಸ ಮಾಡ್ಬೇಕು ಒಂದಕ್ಕೊಂದು ರಾಷ್ಟ್ರಗಳು ಅಂತ. ಸೊ ಇವಾಗ ಆಸಿಯಾನ್ ರಾಷ್ಟ್ರಗಳು ಪ್ರಸ್ತುತ 11 ರಾಷ್ಟ್ರಗಳಿದಾವ್ರಿ. ಆದ್ರೆ ಇದರ ಫೈಂಡಿಂಗ್ ಮೆಂಬರ್ಸ್ ಎಷ್ಟಿದವಪ್ಪ ಅಂದ್ರೆ 5 ರಾಷ್ಟ್ರಗಳಿರ್ತಾವ. ಇದು ಸಮೇತ ಎಲ್ಲಿ ಡಿಕ್ಲರೇಷನ್ ಆಗುತ್ತಪ್ಪ ಅಂತಂದ್ರೆ ಇದಕ್ಕ ಬ್ಯಾಂಕಾಕ್ ಡಿಕ್ಲರೇಷನ್ ಅಂತಾರ. ಸೊ ನಾನು ಹೋದ 2-3 ಕ್ಲಾಸ್ ಒಳಗಡೆ ಇಳ್ಕೊಂಡ ಬರ್ತಿದ್ದೆ. ಸೊ ಇದೇ ರೀತಿ ಹಲವಾರು ಡಿಕ್ಲರೇಷನ್ ಗಳನ್ನ ನಾವು ನೋಡ್ತೀವಿ ಅಂತ. ನೋಡ್ರಿ, ಆಸಿಯಾನ್ ಯಾವ ಒಂದು ಡಿಕ್ಲರೇಷನ್ ಇಂದ ಸ್ಥಾಪನೆ ಆಗೈತಪ್ಪ ಅಂತ ಕೇಳ್ತಾರೆ, ಹೌದಾ? ಬ್ಯಾಂಕಾಕ್ ಡಿಕ್ಲರೇಷನ್. ಈ ರೀತಿ ನೆನ್ಪಿಡ್ಬೇಕು, ಹೌದಾ? ಎಷ್ಟ ಸ್ಥಾಪನೆ ಆಯ್ತಪ್ಪ ಅಂದ್ರೆ ಆಗಸ್ಟ್ 10, 1967 ಸ್ಥಾಪನೆ ಆಗುತ್ತೆ. ಇದ್ರ ಹೆಡ್ ಕ್ವಾರ್ಟರ್ ಐತಪ್ಪ ಅಂದ್ರೆ ಜಕಾರ್ತದೊಳಗೈತಿ. ಜಕಾರ್ತಲ್ಲಿ ಬರ್ತದಪ್ಪ ಅಂದ್ರೆ ಇಂಡೋನೇಷ್ಯಾದ ಕ್ಯಾಪಿಟಲ್ ಸಿಟಿ, ಹೌದಾ? ಇಂಡೋನೇಷ್ಯಾದ ಕ್ಯಾಪಿಟಲ್ ಸಿಟಿ ಯಾವ್ದು ಹೇಳ್ರಿ? ಜಕಾರ್ತ್. ಬಟ್ ಇದು ಯಾವಾಗ ಎಸ್ಟಾಬ್ಲಿಷ್ಮೆಂಟ್ ಆಯ್ತು? ಇಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಯ್ತು ಹೇಳ್ರಿ, ಥೈಲ್ಯಾಂಡ್ ನ ಒಂದು ಬ್ಯಾಂಕಾಕ್ ಒಳಗಡೆ ಬ್ಯಾಂಕಾಕ್ ಡಿಕ್ಲರೇಷನ್ ಅಂತ ಅಂತೀವಿ. ಸೊ 5 ರಾಷ್ಟ್ರಗಳಾಗ್ಯಾವಪ್ಪ ಅಂತಂದಾಗ ಸೊ ನೋಡ್ತೀವಿ ನೋಡ್ರಿ, ಇಂಡೋನೇಷ್ಯಾ, ಮಲೇಷಿಯಾ, ಫಿಲಿಪೈನ್ಸ್, ಆಮೇಲೆ ಸಿಂಗಾಪುರ್, ಥೈಲ್ಯಾಂಡ್. ಸೊ ನಿಮಗೆ ಮೊನ್ನೆ ಈಗ ಒಂದು 2 ದಿನಗಳ ಹಿಂದೆ ಏನಾಗುತ್ತಪ್ಪ ಅಂತಂದ್ರೆ ಫಿಲಿಪೈನ್ಸ್ ಒಳಗಡೆ ಸೊ ಆಸಿಯಾನ್ ಮತ್ತು ಇಂಡಿಯನ್ ಸಮಿಟ್ಗಳು ಆಗ್ತವೆ. ಯಾವ ರೀತಿ ಸಮಿಟ್ಗಳಪ್ಪ ಅಂತಂದ್ರೆ ಇಲ್ಲಿ ಮಿನಿಸ್ಟರ್ಸ್ ಹೌದಾ? ಮಿನಿಸ್ಟರ್ಸ್ ಸಮಿಟ್ಗಳಾಗತ್ತ. ಸೊ ಅದು ಎಲ್ಲಾಗುತ್ತಪ್ಪ ಅಂತಂದ್ರೆ ಫಿಲಿಪೈನ್ಸ್ ನ ಒಂದು ಸಿಟಿ ಒಳಗಾಗುತ್ತೆ. ಅದನ್ನ ನೀವು ಕಮೆಂಟ್ ಬಾಕ್ಸ್ ಒಳಗಡೆ ಹಾಕ್ಬೇಕು, ಎಷ್ಟನೇ ಸಮಿಟ್ ಮತ್ತು ಅದು ಯಾವ ಒಂದು ಪ್ರದೇಶದೊಳಗಡೆ ನಡೀತಾ ಇದೆ. ನಾನು ಕಂಟ್ರೀಸ್ ಹೇಳೇನ್ರಿ ಫಿಲಿಪೈನ್ಸ್ ಅಂತ, ಬಟ್ ಅದಕ್ಕೊಂದು ಸ್ಪೆಸಿಫಿಕ್ ಆಗಿರ್ತಕ್ಕಂತ ಒಂದು ಪ್ಲೇಸ್ ಇದೆ. ಅಲ್ಲಿಗೆ ನಮ್ಮ ಎಕ್ಸ್ಟರ್ನಲ್ ಮಿನಿಸ್ಟರ್ ಆಗಿರ್ತಕ್ಕಂತ ಎಸ್ ಜಯಶಂಕರ್ ಅವರು ಭಾಗವಹಿಸಿದ್ದಾರೆ. ಸೊ ನೀವು ಇಂಥವನ್ನೆಲ್ಲ ಏನ್ ಮಾಡ್ಬೇಕ್ರಿ, ಫಾಲೋ ಮಾಡ್ತಾ ಇರ್ಬೇಕು, ಡೇ ಬೈ ಡೇ ಅಪ್ಡೇಟ್ ಇರ್ಬೇಕು, ಹೌದಾ? ಅವಾಗ ಏನಾಗುತ್ತೆ, ನಿಮ್ಮ ಒಂದು ಹಿಸ್ಟೋರಿಕಲ್ ನಾಲೆಡ್ಜ್ಗೂ ಇವಾಗಿನ ನಾಲೆಡ್ಜ್ಗೂ ಏನ್ ಮಾಡುತ್ತೋ ಅದು ಕಂಪ್ಯಾರಿಸನ್ ಮಾಡ್ಕೊಂಡಾಗ ನಿಮ್ಮ ಎಕ್ಸಾಮ್ ಒಳಗಡೆ ನಿಮಗೆ ಬಹಳ ಸಾಕಾರ ಆಗ್ತದ. ಇದು ವಿಷಯ. ನೋಡ್ರಿ, ಇವಾಗ ವಿಷಯಕ್ಕೆ ಬಂದ್ಬಿಡಮ್ರಿ. ನೋಡ್ರಿ, ಫಸ್ಟ್ ಫುಲ್ ಫಾರ್ಮ್ ಕೇಳ್ತಾರ. ಆಸಿಯಾನ್ ಅಂತಂದ್ರೆ ಏನಪ್ಪಾ ಫುಲ್ ಫಾರ್ಮ್ ಅಂತ? ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್. ಇವಾಗ ನೋಡ್ರಿ, ನಾನು ಅವಾಗೇ ಹೇಳಿದ್ದು ಒಂದು ವರ್ಲ್ಡ್ ಮ್ಯಾಪ್ ಒಳಗಡೆ ಈಗ ನಡವಳಿಕೆ ಗೆರೆ. ಸೊ ಈ ಭಾಗದೊಳಗಡೆ ಏನ್ ಬರ್ತಾವಲ್ರಿ, ಈ ಭಾಗದೊಳಗಡೆ ಏನ್ ಬರ್ತದಲ್ಲ ದೇಶಗಳು ಅಂದ್ರೆ ಎಲ್ಲಾ ದೇಶಗಳಲ್ರಿ, ಹೌದಾ? ಇಲ್ಲಿ ಮೇನ್ ಅದ ಬೆಳವಣಿಗೆ ಹೊಂದುತ್ತಿರುವ ರಾಷ್ಟ್ರಗಳು, ಹೌದಾ? ಅದಕ್ಕೆ ಏನಂತ ನೋಡ್ರಿ, ಈಗ ನೋಡ್ರಿ, ಸೌತ್ ಇದು ಸೌತ್, ಹೌದಲ್ರಿ? ದಕ್ಷಿಣ ಈಸ್ಟ್ ಇದು ಎಲ್ಲ ರಾಷ್ಟ್ರಗಳಾಗ ನೋಡ್ರಿ ಏಷ್ಯನ್ಸ್. ದಟ್ ಇಸ್ ದ ಮೇನ್ ಇಂಪಾರ್ಟೆಂಟ್.
ಯಾಕಪ್ಪ ಅಂದ್ರೆ ಭಾಗದ ಬಂದ್ಬಿಟ್ಟ ನಮ್ಗೆ ಏನ್ ಗೊತ್ತಾಗತ್ರಿ ಇಲ್ಲಿ, ಓ ಇಲ್ಲಿ ಆಸ್ಟ್ರೇಲಿಯಾ ಐತಿ, ಅದ್ರ ಕೆಳಗೆ ನ್ಯೂಜಿಲೆಂಡ್ ಐತಿ ಅಂತ ಅಂತೀವಿ. ಇದು ಆಸ್ಟ್ರೇಲಿಯಾ ನೋಡ್ರಿ ಬೇರೆ ಒಂದು ಕಾಂಟಿನೆಂಟ್, ಬಟ್ ಇಲ್ಲಿ ಏಷ್ಯನ್ ಅಂತ ಐತಿ ನೋಡ್ರಿ, ಏಷ್ಯನ್ ನೇಷನ್ಸ್ ಅಂತ ಐತಿ. ಇದು ಬಹಳ ಮುಖ್ಯ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಿಂಗ್ ಅರ್ಥ ಮಾಡ್ಕೋಬೇಕ್ರಿ. ಇಲ್ಲಿ ಯಾವ ರಾಷ್ಟ್ರಗಳು ಬರ್ತವೆ ಅಂತ ಹೇಳಿ ನೋಡ್ರಿ, ಇವಾಗ 11 ರಾಷ್ಟ್ರಗಳು ಬರ್ತಾವ. 5 ರಾಷ್ಟ್ರಗಳು ಫೈಂಡಿಂಗ್ ಮೆಂಬರ್ ಆಗಿದ್ವು. ಇನ್ನು 6 ರಾಷ್ಟ್ರಗಳು ಯಾವ್ಯಾವಪ್ಪ ಅಂತಂದ್ರೆ ನೋಡ್ರಿ, ಆಮೇಲೆ ಬ್ರೂನಿ ಬರ್ತದ. ಬ್ರೂನಿ ಎಷ್ಟಾಗಿ ಸೇರ್ಪಡೆ ಆಗುತ್ತೆ ನೋಡ್ರಿ, 1984 ಒಳಗಡೆ ಬ್ರೂನಿ ಸೇರ್ಪಡೆ ಆಗುತ್ತೆ. ಆಮೇಲೆ ವಿಯೆಟ್ನಾಂ ಸೇರ್ಪಡೆ ಆಗುತ್ತೆ 1995 ಒಳಗಡೆ. ಹೌದಾ, ಅದಕ್ಕಿಂತ ಮುಂಚಿತವಾಗಿ ಚೀನಾಕ್ಕೂ ಮತ್ತು ವಿಯೆಟ್ನಾಂ ಒಳಗಡೆ ವಾರ ಆಗ್ತಿರ್ತಾವ್ರಿ. ಇಲ್ಲಿ ಹೆಂಗ್ ವಿಯೆಟ್ನಾಂ ಹೆಂಗ್ ಡಿವೈಡ್ ಆಗಿರ್ತಪ್ಪ ಅಂದ್ರೆ ನಾರ್ತ್ ವಿಯೆಟ್ನಾಮ್, ಸೌತ್ ವಿಯೆಟ್ನಾಂ ಅಂತ ಡಿವೈಡ್ ಆಗಿರ್ತದ. ನಾರ್ತ್ ವಿಯೆಟ್ನಾಮ್, ಸೌತ್ ವಿಯೆಟ್ನಾಂ. ಹೌದಾ, ಮತ್ತೆ ಇದ್ರ ಬಗ್ಗೆ ಹೇಳಿಕೆ ಅಂತ ಹೋದ್ರೆ ಮತ್ತೆ ಲೇಟ್ ಆಗುತ್ತೆ. ಯಾಕಪ್ಪ ಅಂದ್ರೆ ಅದ್ರದ್ದು ಆಗಿರ್ತಕ್ಕಂಥ ಇತಿಹಾಸ ಐತ್ರಿ. ಹೌದಾ, ಆಮೇಲೆ ಅದು ಚೈನಾ ಕೂಡ ಯುದ್ಧ ಮಾಡ್ತದ. ಹೌದಾ, ಸೌತ್ ಒಂದು ವಿಯೆಟ್ನಾಂ ಒಬ್ರಿಗೆ ಸಪೋರ್ಟ್ ಮಾಡಿದ್ರೆ, ಈಸ್ಟ್ ವಿಯೆಟ್ನಾಂ ಒಬ್ರಿಗೆ ಸಪೋರ್ಟ್ ಮಾಡ್ತಿರ್ತದ. ಅದು ಹೇಳಿಕೆ ಅಂತ ಹೋದ್ರೆ ಬಹಳ ಐತ್ರಿ. ಬೇಡ ನಿಮ್ಗೆ ಒಂದು ಬರೇ ಜಸ್ಟ್ ಅದು ವಿಯೆಟ್ನಾಂ ಬಂತ ಅನ್ನೋದಕ್ಕೋಸ್ಕರ ಹೇಳಿ. ಎಷ್ಟಾಗಿ ಬರ್ತದೆ ವಿಯೆಟ್ನಾಂ? 1995 ಒಳಗಡೆ ಸೇರ್ಪಡೆ ಆಗ್ತದೆ. ಆಮೇಲೆ ಲಾವೋಸ್ ಬರ್ತದೆ 1997 ಒಳಗಡೆ. ನೀವು ನೆನ್ಪಿಟ್ರಿ ಇಸ್ವಿಗಳನ್ನ ವೆರಿ ಇಂಪಾರ್ಟೆಂಟ್. ಯಾಕಪ್ಪ ಅಂತಂದ್ರೆ ನಾನು ಅವಾಗ್ಲೇ ಹೇಳಿದೀನಿ, ನಿಮಗೆ ನಾಳೆ ಎಕ್ಸಾಮ್ ಒಳಗಡೆ ಡೈರೆಕ್ಟ್ ಕ್ವಶನ್ ಕೇಳಬಹುದು. ಆಸಿಯಾನ್ ಒಳಗಡೆ ಯಾವ ರಾಷ್ಟ್ರ ಎಷ್ಟಾಗಿ ಸೇರ್ಪಡೆ ಆಗೈತಿ ಅಂತ. ಹೌದಾ, ಇವಾಗ 11ನೇ ರಾಷ್ಟ್ರ ಸೇರ್ಪಡೆ ಆಗೈತ್ರಿ 2025 ಒಳಗಡೆ. ಇದನ್ನ ಕೇಳಬಹುದು, ಅದು ಯಾವ ರಾಷ್ಟ್ರ ಅಂತ ಕೇಳಬಹುದು. ಹೌದಾ, ಈಸ್ಟ್ ತೈಮೂರ್ ಅಂತ ಬರ್ಸ್ತಾರೆ. ಈಸ್ಟ್ ತೈಮೂರ್, ಓಕೆನಾ. ತೈಮೂರ್ ಲಾಸ್ತಿ ಅಂತ ಕರೀತಾರ್ರಿ, ಇನ್ನೊಂದ್ ಹೆಸರು ಇದಕ್ಕ. ಎರಡು ನೆನ್ಪಿಟ್ಟಾರ್ರಿ, ಈಸ್ಟ್ ತೈಮೂರು, ತೈಮೂರ್ ಲಾಸ್ತಿಯ. ಹೌದಾ, ನೋಡ್ರಿ 1990 ಒಳಗಡೆ ಲಾವೋಸ್ ಬರ್ತದೆ. ಅದಾದ್ಮೇಲೆ 1900 ಅದೇ ಸೇಮ್ ಇಯರ್ ಒಳಗೆ 97 ಯಾವ್ದು ಬರ್ತ್ರಿ? ಮಯನ್ಮಾರ್ ಬರ್ತದ. ಆಮೇಲೆ ಕಾಂಬೋಡಿಯಾ 99 ಇದೇ ಲಾಸ್ಟ್ ಆಗಿತ್ರಿ. ಕಾಂಬೋಡಿಯಾನೇ 99 ಆಗಿತ್ತು. 99 ಲಾಸ್ಟ್ ಆಗಿತ್ತು. ಯಾವಾಗ 2025 ಒಳಗಡೆ ಸಮಿಟ್ ಆಗ್ತದ. ಆ ಸಮಿಟ್ ಒಳಗಡೆ ಇಷ್ಟು ತೈಮೂರ್ ಏನಾಗುತ್ತೆ ಅಫಿಷಿಯಲ್ ಆಗಿ ಯಾಡ್ ಆಗುತ್ತಾ? ಯಾವುದಕ್ಕ? ಆಸಿಯಾನ್ ಕಂಟ್ರಿಗಳಿಗೆ. ಅಲ್ಲಿ ಆಸಿಯಾನ್ ಕಂಟ್ರಿನೇ, ಬಟ್ ಏನಾಗಿರಲ್ರಿ ಯಾಡ್ ಆಗಿರಲ್ಲ. ಯಾಕೆ ಆಗಿರಲ್ಲಪ್ಪ ಅಂದ್ರೆ ಇಲ್ಲಿ ನೆಕ್ಸ್ಟ್ ಬರ್ತಾವ್ರಿ ಯಾಕೆ ಆಗಿಲ್ಲ ಏನು ಅಂತ ವಿಷಯದ ಬಗ್ಗೆ ನಿಮ್ ಡಿಸ್ಕಷನ್ ನೆಕ್ಸ್ಟ್ ಮಾಡ್ತೀನಿ. ಹೌದಾ, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಹಳ ನಿಮ್ ಕೊನೆವರೆಗೂ ಕೇಳ್ರಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಹೇಳ್ತೀನಿ ಹೇಳ್ರಿ, ಎಕ್ಸಾಮಿಗೆ ಡೆಫಿನೆಟ್ಲಿ ಬರ್ತಾವ. ನಾನು ಹೇಳಿದ್ರಿ ಅವಾಗ್ಲೇ, ಎಕ್ಸಾಮ್ ಆದ್ಮೇಲೆ ನಿಮ್ಗೆ ತೋರಿಸ್ತೀನಿ ನಮ್ ಎಷ್ಟ್ ಕ್ಲಾಸ್ ಒಳಗಡೆ ಎಷ್ಟು ಇಂಪಾರ್ಟೆಂಟ್ ಇದ್ದು ಯಾವ್ಯಾವ ಎಕ್ಸಾಮ್ ಬಂದಿದ್ವು ಅಂತ ಸುಮ್ಮನೆ ನಿಮಗೆ ರೋಲ್ ಮಾರ್ಕ್ ಹಾಕಿ ಬೇಕಿದ್ರೆ ಅದನ್ನ ಏನ್ ಮಾಡ್ತಪ್ಪ ಅಂದ್ರೆ ವಿಡಿಯೋದೊಳಗೆ ಹಾಕ್ತೀನಿ. ಬೇಕಿದ್ರೆ ಒಂದ್ ವಿಡಿಯೋ ಅದಕ್ಕೋಸ್ಕರನೇ ಮಾಡ್ತೀನಿ. ಓಕೆನಾ. ಸೊ ಅರ್ಥ ಆಯ್ತಲ್ರಿ ಇವಾಗ ವ್ಯವಸ್ಥಾಪನೆ ಆಯ್ತು, ಎಷ್ಟು ಮೆಂಬರ್ ಕಂಟ್ರಿಗಳದಾವ. ಸೊ ಆಮೇಲೆ ನೋಡ್ರಿ, ಇದರ ಒಂದು ಸೆಕ್ರೆಟರಿ ಜನರಲ್ ಯಾರದಾರಪ್ಪ ಅಂದ್ರೆ ಕೋ ಕಿಮ್ ಹೋರ್ನಾ ಅಂತ ಅದಾರ್ರಿ. ನೋಡ್ರಿ ಹೆಸರು ಹೆಂಗೈತಿ ನೋಡ್ರಿ, ಈಗ ಕೋ ಕಿಮ್ ಹೋರ್ನಾ. ಹೌದಾ, ಹೆಸರು ಓದಕ್ಕೆ ಬರ್ಲಿಕ್ಕೆ ಕೆಲವೊಂದ್ಸಲ ಹಂಗಿರ್ತಾವ್ರಿ. ಹೌದಾ, ಸೊ ಇದ್ರ ಮೇನ್ ಇಂಪಾರ್ಟೆಂಟ್ ನೋಡ್ರಿ, ಹೈಯೆಸ್ಟ್ ಎಕ್ಸಾಮಿಗೆ ಕ್ವಶನ್ ಕೇಳಿರ್ತಕ್ಕಂಥ ಕ್ವಶನ್ ಯಾವ್ದು ಗೊತ್ತಲ್ರಿ? ಇದ್ರ ಒಳಗಡೆ ಮೋಟೋ ಇದರ ಒಂದು ಘೋಷವಾಕ್ಯ, ಧ್ಯೇಯವಾಕ್ಯ ಏನಪ್ಪ ಅಂತ ಕೇಳ್ತಾರೆ ನೋಡ್ರಿ. ಒನ್ ವಿಷನ್, ಒನ್ ಐಡೆಂಟಿಟಿ, ಒನ್ ಕಮ್ಯುನಿಟಿ. ಒಂದು ದೃಷ್ಟಿ, ಹೌದಾ, ಒಂದು ಗುರುತು, ಒಂದು ಸಮುದಾಯ. ಇದರ ಒಂದು ಐಡೆಂಟಿಟಿ ನೋಡ್ರಿ. ಮೇನ್ ಥಿಂಕ್ ಫಸ್ಟ್ ನೀವು ತಿಳ್ಕೊಬೇಕು. ಇದು ಗ್ಯಾರಂಟಿ ಎಕ್ಸಾಮ್ ಒಳಗೆ ಕೇಳ್ತಾರೆ. ಬಹಳ ಸಲ ಎಕ್ಸಾಮ್ ಏನ್ ಕೇಳೋದು ಗೊತ್ತಲ್ರಿ? ಇದ್ರಾಗ ಯಾವ ಎಕ್ಸಾಮ್ ಬಂದವ ಅಂತ ಹೇಳ್ತ ನೋಡ್ರಿ. ಒಂದು ಎಸ್ಟಾಬ್ಲಿಷ್ಮೆಂಟ್ ಆಗ್ಯದ, ಒಂದು ನೆಕ್ಸ್ಟ್ ಫುಲ್ ಫಾರ್ಮ್, ಇದ್ರ ಹೆಡ್ ಕ್ವಾರ್ಟರ್. ಓಕೆನಾ. ಆಮೇಲೆ ಲಾಸ್ಟ್ ಯಾವ್ದು ಸೇರೈತೆ ಅಂತ ಕೇಳಿದ್ರಿ. ಹೌದಾ, ಯಾವತ್ ಸೇರಿತ್ತು? ಕಮ್ಯುನಿಟಿ ಆಗುತ್ತೆ. ಇವಾಗ ಯಾವತ್ ಸೇರೈತೆ ನೋಡ್ರಿ, ಇಷ್ಟು ತೈಮೂರ್ ಕೇಳೈತಿ. ಆಮೇಲೆ ಹೈಯೆಸ್ಟ್ ಕ್ವಶನ್ ಗಳಾಗಿದ್ದೇನಪ್ಪ ಅಂದ್ರೆ ಇದ್ರ ಮೋಟೋ ಮೇಲೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇಷ್ಟ್ರ ಮೇಲೆನೆ ಏನಿಲ್ಲಪ್ಪ ಅಂದ್ರೆ ಒಂದು 5 to 6 ಕ್ವಶನ್ಸ್ ಗಳನ್ನ ಕೇಳಿದಾರೆ ಆಲ್ರೆಡಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಒಳಗಡೆ ಇವು ಇದಾವೆ. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ. ಇನ್ನು ಹೈ ಲೆವೆಲ್ ಎಕ್ಸಾಮ್ ಒಳಗಡೆ ಈ ರೀತಿ ಕ್ವಶನ್ ಕೇಳ್ರಿ. ಮ್ಯಾನ್ಮಾರ್ ಯಾವಾಗ ಸೇರೈತಿ, ವಿಯೆಟ್ನಾಂ ಯಾವಾಗ ಸೇರೈತಿ, ಆಮೇಲೆ ಬ್ರೂನಿ ಯಾವಾಗ ಸೇರೈತಿ ಅನ್ನೋದಕ್ಕೋಸ್ಕರನು ಕೇಳಿದ್ದಾರೆ. ಎದಕ್ಕೆ ನಾನು ಇಯರ್ ಸಮೇತ ಬರ್ದಿನಪ್ಪ ಅಂದ್ರೆ ಇದೇ ಉದ್ದೇಶಕ್ಕೋಸ್ಕರ. ಇದು ಅರ್ಥ ಮಾಡ್ಕೋರಿ. ಓಕೆನಾ. ನೆಕ್ಸ್ಟ್ ಇದರ ಒಂದು ಆಬ್ಜೆಕ್ಟಿವ್ಸ್ಗೆ ಬಂದ್ಬಿಡಮ್ರಿ. ಇಲ್ಲಿ ನಾನು ಯಾಕೆ ಇಷ್ಟು ತೈಮೂರು, ನಾನು ಅವಾಗ ಹೇಳಿದ್ದೀನಿ ಇಷ್ಟು ತೈಮೂರು ಯಾಕ್ರಿ ಇನ್ನು ಇಷ್ಟು ದಿನ ಆದ್ಮೇಲೆ ಸೇರೈತಿ. ಸೊ ಏನಾಗುತ್ತಪ್ಪ ಅಂತಂದ್ರ ಇವ್ರು ಮಾಡಿರ್ತಕ್ಕಂಥದ್ದು ಏನ್ ಗೊತ್ತಂದ್ರೆ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಅದಾವಲ್ಲ, ಕೋಪರೇಷನ್, ಇದ್ರ ಒಳಗಡೆ FTA ಬರ್ತದ್ರಿ. ಏನ್ ಹೇಳ್ರಿ FTA ಅಂದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್. ಹೌದಾ, ಈ ಎಲ್ಲಾ ದೇಶಗಳ ನಡುವೆ ಏನಿದ್ ಗೊತ್ತಲ್ರಿ, ಏನ್ 10 ರಾಷ್ಟ್ರಗಳು ನೋಡ್ರಿ. ವಿಯೆಟ್ನಾಂ ಬಿಟ್ರಿ, ಸದೇ ಇದು ಇಷ್ಟು ತೈಮೂರ್ ಬಿಟ್ಬಿಡಿ. ಇದಕ್ಕಿಂತ ಮುಂಚೆ 10 ರಾಷ್ಟ್ರಗಳು ನೋಡ್ರಿ. 10 ರಾಷ್ಟ್ರಗಳ ನಡುವೆ ಏನಿತ್ತಪ್ಪ ಅಂತಂದ್ರೆ ಮುಕ್ತ ವ್ಯಾಪಾರ ಇತ್ರಿ. ಮುಕ್ತ ವ್ಯಾಪಾರ ಹಂಗಂದ್ರೆ ಇವ್ರಿಗೆ ಅಷ್ಟು ಸಾಮರ್ಥ್ಯ ಬೇಕಲ್ರಿ. ಅಂದ್ರೆ ಇವರ ಒಂದು ವಸ್ತುಗಳ ಸಮೇತ ಇನ್ನು 10 ರಾಷ್ಟ್ರಗಳ ಜೊತೆ ಏನ್ ಮಾಡ್ಬೇಕು? ಕಾಂಪಿಟೇಷನ್ ಒಳಗಿರ್ಬೇಕು. ಕಾಂಪಿಟೇಷನ್ ಒಳಗಿರ್ಬೇಕಪ್ಪ ಅಂದ್ರೆ ಇವ್ರು ಆರ್ಥಿಕವಾಗಿ ಸದೃಢವಾಗಿರ್ಬೇಕು. ಅವಾಗ ಏನ್ ಮಾಡಿದ್ರಿ,
ಆಸಿಯಾನ್ ಇವ್ರನ್ನ ಆಡ್ ಮಾಡ್ಕೊಂತು. ಇದು ಹಿಂಗ್ ಇರ್ತಾವ್ರಿ, ಇದು ವಿಚಾರ ಹಿಂಗ್ ತಿಳ್ಕೊಬೇಕು. ಅವಾಗ ನಿಮಗೆ ಇದು ಪರ್ಫೆಕ್ಟ್ ಆಗಿ ನೆನಪು ಬರ್ತದ. ಬರೀ ನೀವ್ ಏನ್ ಮಾಡ್ತೀರಿ 25 ಒಳಗಡೆ ಇಷ್ಟು ಟೈಮ್ ಅನ್ನೋದೊಂದು ದೇಶ ಸೇರ್ಪಡೆ ಆಗುತ್ತಪ್ಪ ಅಂತಂದ್ರೆ ನಾಳೆ ಮತ್ತೆ ಇನ್ನೊಂದ್ 2 ದಿನ ಬಿಟ್ಟು ಕೇಳಿದ್ರೆ ನಿಮಗೆ ಅದು ನೆನಪಿರಲ್ಲ. ಬಟ್ ನಿಮ್ಗೆ ಇದ್ರ ಇಂದೆಲ್ಲ ಒಂದು ವಿಷಯಗಳು ನಿಮ್ಗೆ ಗೊತ್ತಿದ್ವಪ್ಪ ಅಂತಂದ್ರೆ ಸಂಪೂರ್ಣ ಅದು ನಿಮಗೆ ನೆನಪಿರ್ತದ. ನೋಡ್ರಿ ಇದ್ರ ಅಬ್ಜೆಕ್ಟಿವ್ಸ್ ನೋಡ್ರಿ, ಇವಾಗ ಗೊತ್ತಾಗುತ್ತೆ ಇದು ಏನೇನ್ ಕೆಲಸ ಮಾಡ್ಬೋದು, ಇದ್ರ ಏನ್ ಉದ್ದೇಶಗಳಂತ ಗೊತ್ತಾಗುತ್ತೆ ನೋಡ್ರಿ. ಪ್ರಮೋಟ್ ಎಕನಾಮಿಕ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ನಾನು ಅವಾಗ್ಲೇ ಫಸ್ಟ್ ಹೇಳಿದ್ಮೇರಿ ಏನ್ ಮಾಡ್ತಪ್ಪಿದು ಎಕನಾಮಿಕ್ ಗ್ರೋತ್ ಮತ್ತು ಡೆವಲಪ್ಮೆಂಟ್. ಹೌದಾ, ಅಭಿವೃದ್ಧಿ ಮತ್ತು ಏನಾಗಬೇಕು ಆರ್ಥಿಕತೆಯನ್ನು ಬೆಳೆಸ್ಬೇಕು. ಯಾವ ಒಂದು ರೀಸನ್ ಒಳಗೆ ಹೇಳ್ರಿ, ಸೌತ್ ಈಸ್ಟ್ ನೇಷನ್ಸ್ ಅದಾವಲ್ರಿ. ಹೌದಾ, ಈ ಒಂದು ದಕ್ಷಿಣ ಭಾರತದ ಈಸ್ಟ್ ಭಾಗದಲ್ಲಿರ್ತಕ್ಕಂಥ ನೇಷನ್ಗಳದಾವಲ್ಲ, ಒಂದು ರಾಷ್ಟ್ರಗಳದಾವಲ್ಲ, ಅಲ್ಲಿ ಒಂದು ಎಕನಾಮಿಕ್ ಗ್ರೋತ್ ಮಾಡಬೇಕು ಅನ್ನೋದು ಮೇನ್ ಉದ್ದೇಶ. ಆಮೇಲೆ ನೋಡ್ರಿ ಮೇಂಟೈನ್ ರೀಸನಲ್ ಪೀಸ್ ಅಂಡ್ ಸ್ಟೆಬಿಲಿಟಿ. ನಾನು ಅವಾಗ ಹೇಳಿದೆ ಪೀಸ್ ಹೇಳಿದ್ದೆ, ಸ್ಟೆಬಿಲಿಟಿ ಹೇಳಿದ್ದೆ, ಸೆಕ್ಯೂರಿಟಿ ಹೇಳಿದ್ದೆ ನೋಡ್ರಿ. ಸೊ ಅಂದ್ರೆ ಇಲ್ಲಿ ರೀಸನ್ ಈ ಒಂದು ಭಾಗದೊಳಗಡೆ ಏನ್ ಮಾಡ್ಬೇಕು ಹೇಳ್ರಿ, ಶಾಂತಿ ಇರಬೇಕು ಮತ್ತು ಒಂದು ಯಾವಾಗಿರ್ಬೇಕು ಹೆಂಗಿರ್ಬೇಕು ಆಡಳಿತ ಸ್ಟೆಬಲ್ ಆಗಿರ್ಬೇಕು. ಓಕೆನಾ, ಸ್ಥಿರವಾಗಿರ್ತಕ್ಕಂಥ ಆಡಳಿತ ಇರಬೇಕು. ಒಂದಿನ ಯುದ್ಧ ಮಾಡ್ತೀವಿ. ಈಗ ನೋಡ್ರಿ, ಈಗ ಯಾಕ ಈ ರಾಷ್ಟ್ರಗಳೆಲ್ಲ ಲೇಟ್ ಆಗಿ ಸೇರ್ಪಡೆ ಆಗ್ಯವಪ್ಪ ಅಂತಂದ್ರೆ ಇವರು ಈ ಎಲ್ಲಾ ರಾಷ್ಟ್ರಗಳ ಮೇಲೆ ಚೀನಾ ಅಧಿಕಾರವನ್ನು ಗಳಿಸಬೇಕು ಅನ್ನೋ ದೃಷ್ಟಿಕೋನದಿಂದ ಏನ್ ಮಾಡ್ತಿತ್ತು, ಯುದ್ಧ ಮಾಡ್ತಿತ್ತು. ಯುದ್ಧ ಮಾಡಿದೆ. ಈ ಕಾಂಬೋಡಿಯಾದ ಮೇಲೆ ಸಮೇತ ಕಾಂಬೋಡಿಯಾ ಯುದ್ಧ ಆಗಿತ್ರಿ, ವಿಯೆಟ್ನಾಂ ಆಗಿತ್ತು, ಲಾವೋಸ್, ಬ್ರೂನಿ, ಈ ಏನ್ ರಾಷ್ಟ್ರಗಳು ಬರ್ದಿವಲ್ರಿ, ಈ ಎಲ್ಲಾ ರಾಷ್ಟ್ರಗಳು ಅಷ್ಟು ವರ್ಷಗಳ ಕಾಲ ಸ್ಟ್ರಗಲ್ ಅನುಭವಿಸವ, ಕಷ್ಟಗಳನ್ನು ಅನುಭವಿಸ, ಕಾರ್ಬನ್ಯಗಳನ್ನು ಅನುಭವಿಸವ್ರಿ. ಅದಕ್ಕೆ ಏನಾಗುದು ಲೇಟ್ ಆಗಿ ಏನಾದ್ರು ರಾಷ್ಟ್ರನಿಗೆ ಜಾಯಿನ್ ಆದವು. ದಟ್ ಈಸ್ ಇಂಪಾರ್ಟೆಂಟ್. ನೀವು ಹಿಂಗ ಇಲ್ಲಕ್ಕ ತಿಳ್ಕೊಬೇಕ್ರಿ. ಯಾಕೆ ಈ ಸ್ಟೆಬಿಲಿಟಿ ಅಂತ ಕೇಳಿರಪ್ಪ ಅಂದ್ರೆ ಇದಕ್ಕೋಸ್ಕರನೇ. ಈ ಶಬ್ದಗಳು ಬಹಳ ಇಂಪಾರ್ಟೆಂಟ್ ನಮಗೆ. ನೀವು ನೆಕ್ಸ್ಟ್ ನೋಡ್ರಿ, ಹ್ಯಾನ್ಸ್ ಪೊಲಿಟಿಕಲ್, ಎಕನಾಮಿಕಲ್, ಕಲ್ಚರಲ್ ಕೋಆಪರೇಷನ್. ನೋಡ್ರಿ ಏನನ್ನು ನಾವು ಕರೆಕ್ಟ್ ಆಗಿ ಇಟ್ಕೊಂಡು ಹೋಗ್ಬೇಕಪ್ಪ, ಮುಂದುವರ್ಸ್ಕೊಂಡು ಹೋಗ್ಬೇಕಪ್ಪ ಅಂತಂದ್ರೆ ಪೊಲಿಟಿಕಲ್, ರಾಜಕೀಯವಾಗಿ, ಆರ್ಥಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ನಾವೆಲ್ಲ 11 ರಾಷ್ಟ್ರಗಳು ಸಾಕಾರಯುತವಾಗಿ ಇರಬೇಕು ಅನ್ನೋದು ಒಂದು ಉದ್ದೇಶ. ಇಲ್ಲಿ ನೋಡ್ರಿ ಹಲವಾರು ದೇಶಗಳಲ್ಲಿ ಹಲವಾರು ಕಲ್ಚರ್ಗಳು ಡಿಫ್ರೆನ್ಸ್ ಅದಾವ್ರಿ. ಹೌದಾ, ಇಲ್ಲಿ ಬೌದ್ಧಿಸಂ ಐತಿ. ಹೌದಾ, ಮತ್ತೆ ನಾವು ಈಗ ನೋಡ್ರಿ ಇಂಡೋನೇಷ್ಯಾ ಹೈಯೆಸ್ಟ್ ಮುಸ್ಲಿಮ್ಸ್ ಇರ್ತಕ್ಕಂಥ ಕಂಟ್ರಿ. ಹೌದಾ, ಅದು ನೋಡ್ತೀವಿ. ಹೌದಲ್ರಿ, ನೋಡ್ರಿ ಮಲೇಷಿಯಾ, ಫಿಲಿಪೈನ್ಸ್ ಇವೆಲ್ಲ ಬೇರೆ ಬೇರೆ. ಎಕ್ಸ್ಪೆಷಲಿ ಸಿಂಗಾಪುರ್ ಅಂತ ಸಿಟಿನೇ ಒನ್ ಆಫ್ ದ ಬೆಸ್ಟ್ ಸಿಟಿ. ಸಿಂಗಾಪುರ್ ಏನಪ್ಪ ಸಾಫ್ಟ್ ಪವರ್ ನೋಡ್ರಿ, ಬೇರೆ ಸಾಫ್ಟ್ ಪವರ್ ಇರೋದು. ಚಿಕ್ಕ ರಾಷ್ಟ್ರ ಬಟ್ ಅಭಿವೃದ್ಧಿ ಹೆಂಗೈತಿ, ಅದ್ರ ಒಂದು ಡೆವಲಪ್ಮೆಂಟ್ ಹೆಂಗಿದೆ ಅದು ಇಂಪಾರ್ಟೆಂಟ್. ಹೌದಾ, ನೀವ್ ಅನ್ಕೊಂಡ್ಬಿಡ್ತೀರಿ ನೀವೇನ್ ಮಾಡ್ತೀರಿ ಗೊತ್ತಲ್ರಿ, ನಾವ್ ಸಣ್ಣವ್ರು, ನಮಗ್ ತಿಳಿಯಲ್ಲ, ನಮಗ್ ಗೊತ್ತಾಗಲ್ಲ, ನಮ್ಗೆ ಏನೂ ಇಲ್ಲ. ನಿಮ್ಮೊಳಗೆ ಭಗವಂತ ಏನಾದ್ರೂ ವಿಶೇಷತೆಯನ್ನು ಕೊಟ್ಟಿರ್ತನ್ರಿ, ಅದನ್ನ ನೀವು ಹೊರತರಬೇಕು. ಅದೇ ಮಹತ್ವಪೂರ್ಣ ಆಗಿರ್ತಕ್ಕಂಥ ವಿಷಯ. ನೋಡ್ರಿ ಸಿಂಗಾಪುರ್ ಸಣ್ಣ ಸಿಟಿ ರೀ, ಬಟ್ ಎಲ್ಲಾ ದೇಶಗಳಿಗೆ ಬೇಕ್ರಿ ಸಿಂಗಾಪುರ್. ಯಾರನ್ನ ಕೇಳಿ ಸಿಂಗಾಪುರ್ ಅಂತಾರೆ. ಯಾಕಪ್ಪ ಅಂತಂದ್ರ ಅಷ್ಟು ಇಂಪಾರ್ಟೆಂಟ್ ಐತಿ, ಅಷ್ಟು ಟೆಕ್ನಾಲಜಿ ಬೆಳೆದೈತಿ, ಅಷ್ಟು ಡೆವಲಪ್ಮೆಂಟ್ ಆಗಿದೆ, ಅಷ್ಟು ಗ್ರೋತ್ ಇದೆ ರೇಟ್ ಅಲ್ಲಿ, ಅಷ್ಟು GDP ಜಾಸ್ತಿ ಇದೆ. ಇವೆಲ್ಲ ಯಾಕಾಗಿದ್ದೇವೆ, ಅಭಿವೃದ್ಧಿ ಪೂರ್ವಕವಾಗಿ. ಹೌದಾ, ಅದಕ್ಕೆ ಹೇಳ್ತಾರ್ರಿ, ನೀವು ಯಾವಾಗ್ಲೂ ನಿಮ್ಮನ್ನ ಕ್ಷುಲ್ಲಕವಾಗಿ ಭಾವಿಸಬಾರ್ದು ಅಂತ. ಹೌದಾ, ಅದು ಬಹಳ ಮುಖ್ಯ. ಯಾವಾಗ್ಲೂ ನೀವು ಹೆಂಗಿರ್ಬೇಕು, ಫುಲ್ ಪಾಸಿಟಿವ್, ಫುಲ್ ಎನರ್ಜೆಟಿಕ್ ಆಗಿರ್ಬೇಕು. ಹೆಂಗ್ ಮಾಡಲ್ಲಪ್ಪ ಅಂದ್ರೆ ನಾ ಮಾಡ್ತೀನಪ್ಪ ಅನ್ಬೇಕು ನಿಮ್ಮಂಗ. ಅಷ್ಟು ನಿಮ್ಮ ಮೈಂಡ್ ಆ ಮೆದು ಹಂಗ್ ಬೆಳೆಸ್ಬೇಕ್ರಿ, ಅದನ್ನ ಹಂಗ ಕಂಟ್ರೋಲ್ ಮಾಡ್ಬೇಕು. ನೋಡ್ರಿ ಮೈಂಡ್ ಐತಲ್ರಿ, ಮೈಂಡ್ ನ ಫಸ್ಟ್ ಏನ್ ಮಾಡ್ಬೇಕು ನಾವು, ಎರಡೇ ಮಾಡ್ಬೇಕಾಗಿರೋದ್ರಿ. ಒಂದು ಕಂಟ್ರೋಲ್, ಇನ್ನೊಂದು ಗ್ರೋತ್. ಇವೆರಡು ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮನ್ನ ಯಾರು ಬೀಟ್ ಮಾಡಕ್ ಆಗಲ್ರಿ. ಅಷ್ಟು ಅದು ದಟ್ ಈಸ್ ದ ಮೈಂಡ್ ಸೆಟ್ ಇರೋ ಪವರ್. ಇರ್ಲಿ, ನೆಕ್ಸ್ಟ್ ನೋಡ್ರಿ ಪ್ರಮೋಟ್ ಫ್ರೀ ಟ್ರೇಡ್. ನೋಡ್ರಿ ನಾನು ನೆಕ್ಸ್ಟ್ ಹೇಳಿದ್ರವಾಗ್ಲೇ ನೋಡ್ರಿ ನೋಡ್ರಿ ಪ್ರಮೋಟ್ ಫ್ರೀ ಟ್ರೇಡ್ ಅಂಡ್ ರೀಜನಲ್ ಇಂಟಿಗ್ರೇಷನ್. ನೋಡ್ರಿ ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ನೋಡ್ರಿ ಏನ್ ಪ್ರಮೋಟ್ ಮಾಡಕ್ ಕುಂತಾರ, ಫ್ರೀ ಟ್ರೇಡ್. ಫ್ರೀ ಟ್ರೇಡ್ ಅಂತಂದ್ರೆ ಉಚಿತ ವ್ಯಾಪಾರ ಮಾಡ್ಬೇಕಪ್ಪ ಅಂತಂದ್ರೆ ಎಲ್ಲಾ ದೇಶಗಳು ಉಚಿತ ವ್ಯಾಪಾರ ಮಾಡ್ಬೇಕ್ರಿ. ಈ ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ABCD ಅಂತ 4 ಮಂದಿ ಅದರ್ರಿ. ಹೌದಾ, ಈ 4 ಮಂದಿ ಆರ್ಥಿಕತೆ ಸೇಮ್ ಇರ್ತದ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈ 5 ಬೆರಳುಗಳು ಸಮ ಅದಾವ ಇಲ್ಲಲ್ರಿ, ಒಂದ್ ಹೆಚ್ಚು ಒಂದ್ ಕಡಿಮೆ ಅಂತ ಐತಿ. ಸೊ ಇದರಿಂದ ಏನಾಗ್ತದಪ್ಪ ಅಂದ್ರೆ ಅವರವರ ಆರ್ಥಿಕತೆಗಳೇನಿರ್ತಾವ್ರಿ, ಅವರವರಿಗೆ ಗ್ರೋತ್ ರೇಟ್ ಇರ್ತಾವ. ಹಂಗಾಗಿ ಇಲ್ಲಿ ಲೇಟ್ ಆಗಿ ಎಲ್ಲ ಸೇರೋದಕ್ಕೆ ರೀಸನ್ ಆಯ್ತು, ಇದೇ ಒಂದು ಕಾರಣ ಆಯ್ತು ನೋಡ್ರಿ. ಹೌದಾ, ಯಾಕ ಇದು ಕಾರಣ ಆಯ್ತಪ್ಪ ಅಂದ್ರೆ ಫ್ರೀ ಟ್ರೇಡ್. ಈಗ ಫ್ರೀ ಟ್ರೇಡ್ ನಾವು ಅಲ್ಲಿ ಅಷ್ಟು ಪಾರ್ಟಿಸಿಪೇಟ್ ಮಾಡ್ಬೇಕಪ್ಪ ಅಂದ್ರೆ ನೋಡ್ರಿ, ಇಲ್ಲಿ 100 ರೂಪಾಯಿ ವ್ಯಾಪಾರ ಐತಪ್ಪ ಅಂತಂದ್ರ 4 ಮಂದಿ ಹತ್ರ 100 ರೂಪಾಯಿ ಇರ್ಬೇಕ್ರಿ. ಹೌದಾ, ಇಲ್ಲಪ್ಪ ಅಂತಂದ್ರೆ ಏನಾಗುತ್ತೆ ಅದು ಏಕಸ್ವಾಮ್ಯ ಆಗುತ್ತಾ. ಹೌದ್ರಿ, ಏಕಸ್ವಾಮ್ಯ ಆಗುತ್ತೆ. ಯಾರು ಇದ್ದ ಏನಾಗುತ್ತೆ ಅಲ್ಲಿ ಬೆಳವಣಿಗೆ ಆಗ್ತದೆ.
ಸಾರಿ. ಓಕೆನಾ, ಅರ್ಥ ಆಯ್ತಲ್ರಿ ಇವಾಗ? ನೋಡ್ರಿ ಇಷ್ಟು ನಿಮಗೆ ಫುಲ್ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದೀನಿ ಯಾಕೆ ಏನು ಅಂತಗೋಸ್ಕರ. ಇದು ಡಿಸ್ಕಷನ್ ಮಾಡೋದು ಜಸ್ಟ್ ಎಲ್ಲರೂ ಹಿಂಗ್ ಹೇಳ್ಕೊಂಡು ನೋಡ್ಬಿಡ್ತಾರೆ. ಅದಕ್ಕೋಸ್ಕರ ನೀವು ಕಮೆಂಟ್ ಬಾಕ್ಸ್ ಕಮೆಂಟ್ ಆಗ್ಬೇಕು. ಇದಕ್ಕಾದ್ರೆ ಆಗ್ಬೇಕು. ನಿಮಗೆ ಏನ್ ಮಾಡ್ತೀವಿ ನೋಡ್ರಿ, ಒತ್ತಿ ತಿಳಿಸ್ಕೊಡ್ತೀನಿ ಹಿಂಗಪ್ಪ ಹಿಂಗಂತ. ಹೌದಿಲ್ರಿ? ಈಗ 100 ರೂಪಾಯಿ ಐತಪ್ಪ ಅಂದ್ರೆ ನೀವ್ ನಾಲ್ಕು ಮಂದಿ ಹತ್ರ 100 ರೂಪಾಯಿ ಇರ್ಬೇಕ್ರಿ. ಅವಾಗ ನೀವೆಲ್ಲ ಏನ್ ಮಾಡಕ್ ಹೋಗ್ತೀರಿ? ವ್ಯಾಪಾರ ಮಾಡಕ್ ಹೋಗ್ತೀರಿ. ನಿಮ್ಗೆ ಜೋಬೊಳಗಡೆ ರೊಕ್ಕ ಇಲ್ಲಪ್ಪ ಅಂತಂದಾಗ ನೀವ್ ಹೆಂಗ್ ಹೋಗ್ತೀರಿ? ಹೋಗಕ್ಕಾಗುತ್ತಾ? ಫಾರ್ ಎಕ್ಸಾಂಪಲ್ ಈಗ ನೀವು ಮಾರ್ಕೆಟಿಗೆ ಹೋಗ್ಬೇಕಪ್ಪ, ಏನೋ ತಗೋಬೇಕು. ಇಲ್ಲಪ್ಪ ನೀವು 4 ಮಂದಿ ಫ್ರೆಂಡ್ಸ್ ಹೋಗಿರ್ತೀರಿ. ಇವಾಗ ನೀವು ಪರ್ಫೆಕ್ಟ್ ಎಕ್ಸಾಂಪಲ್ ಅರ್ಥ ಆಗ್ಬಿಡುತ್ತೆ ನೋಡ್ರಿ. ಹೆಂಗಪ್ಪ ಅಂದ್ರೆ ನೀವು 4 ಮಂದಿ ಫ್ರೆಂಡ್ಸ್ ಹೋಗಿರ್ತೀರಿ. 4 ಮಂದಿ ಫ್ರೆಂಡ್ಸ್ ಹೆಂಗ್ ಹೋಗಿರ್ತಾರಪ್ಪ ಅಂತಂದ್ರೆ ಒಬ್ಬತ್ತ ಟಿ ಶರ್ಟ್ ತಗೋಬೇಕಂತ ಹೋಗಿರ್ತಾನ್ರಿ. ಒಬ್ಬತ್ತ ಹೋಗಿರ್ತಾನೆ. ಬಟ್ ನೀವು 4 ಮಂದಿ ಹೋಗಿರ್ತೀರಿ. ನಿಮ್ ಮನಸ್ಸೊಳಗೆ ಇರ್ತೈತಿ, ನಾನು ಇನ್ನು 3 ಮಂದಿ ಮನಸ್ಸೊಳಗೆ ಇರ್ತೈತ್ರಿ, ನಾನು ಟಿ ಶರ್ಟ್ ತಗೋಬೇಕು, ನಾನು ಡ್ರೆಸ್ ತಗೋಬೇಕಂತ. ಬಟ್ ನಿಮ್ಮಲ್ಲಿ ಇರಲ್ಲ ಅಲ್ರಿ, ಮನೆ ಇರಲ್ಲ. ಅದಕ್ಕೆ ಏನ್ ಮಾಡ್ತೀರಿ? ನೀವು ಸುಮ್ಮನೆ ಬರ್ತೀರಿ. ಅದರ್ವೈಸ್ ನಿಮ್ ಎಲ್ಲರ ಹತ್ರ ಮನೆ ಇತ್ತಪ್ಪ ಅಂತಂದ್ರೆ ಏನ್ ಮಾಡ್ತೀರಿ? ನೀವು 4 ಮಂದಿಯಲ್ಲಿ ಏನ್ ಮಾಡ್ತೀರಿ? ವ್ಯಾಪಾರ ಮಾಡ್ತೀರಿ. ಹೌದಿಲ್ರಿ? ಅಲ್ಲಿ ನೀವು ನಿಮಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನ ತಗೊಂಡ್ಬರ್ತೀರಿ. ಅದೇ ರೀಸನ್ ಇವರೆಲ್ಲರೂ ಏನ್ ಮಾಡಿದ್ರಿ, ಆ ಸಮರ್ಥನೆಯನ್ನು ಬೆಳೆಸ್ಕೊಂಡ್ ಒಬ್ಬೊಬ್ಬರನ್ನೇ ಆಡ್ ಮಾಡ್ಕೊಂಡ್ಬಂದ್ರು. ಅದಕ್ಕೆ ಇಷ್ಟ ಟೈಮ್ ಯಾಕೆ 2025 ಆಡ್ ಆಯ್ತಪ್ಪ ಅಂದ್ರೆ ದಟ್ ಇಸ್ ದ ರೀಸನ್. ಫ್ರೀ ಟ್ರೇಡ್ ಅಗ್ರಿಮೆಂಟ್ ಒಳಗಡೆ ಈ ರೀತಿಯ ಒಂದು ಮೈನಸ್ ಇದೆ, ಪ್ಲಸ್ ಇದೆ. ಹೌದಾ? ಹಿಂಗಿರ್ತಾವ್ರಿ. ಇದು ರೀಸನ್ ಇಂಟಿಗ್ರೇಷನ್ ಸಮಗ್ರತೆ. ಹೌದಾ? ಈ ಒಂದು ಸಮಗ್ರವಾಗಿ ಯಾಕೆ ನೋಡ್ರಿ, ಇದು ನೋಡ್ರಿ ರೀಸನ್ ಇಂಟಿಗ್ರೇಷನ್ ಅಂತ ಐತಲ್ಲ, ಈ ವರ್ಲ್ಡ್ ಏನ್ ಇಂಪ್ಲಿಕೇಶನ್ ಮಾಡ್ತಪ್ಪ ಅಂದ್ರ ಚೀನಾದ ಒಂದು ಹತೋಟಿ, ಚೀನಾದ ನಿಯಂತ್ರಣ, ಚೀನಾದ ಒಂದು ಅಗ್ರೆಷನ್ ನ ಕಡಿಮೆ ಮಾಡ್ಬೇಕನ್ನೋಗೋಸ್ಕರ. ಹೌದಾ? ಇದ್ರ ಎಲ್ಲ ಭಾಗದೊಳಗಡೆ ಚೀನಾ ಸಿ ಬರ್ತದ್ರಿ ಮತ್ತು ಇಂಡಿಯನ್ ಓಷನ್ ಬರ್ತದೆ. ನಿಮಗೆ ಏನಾದ್ರು ಮ್ಯಾಪ್ ಇತ್ತಪ್ಪ ಅಂದ್ರೆ ತೋರಿಸ್ತಿದ್ರಿ. ಇಲ್ಲಿ ಈಗ ಈ ದೇಶಗಳು ಹಿಂಗೆ ಬರ್ತಾವಂತ ಒಂದು ಪದೇ ಹಾಕ್ಬೇಕಪ್ಪ ಅಂದಾಗ ಇದಾಗ್ತದ. ಹೌದಾ? ಸೊ ಯಾಕೆ ಇಂಟ್ರಿಗೇಷನ್ ಹೇಳಕ್ ಬಂದ್ರಿ? ಎಲ್ಲಾ ದೇಶಗಳು ಕೂಡಿ ನಾವು ಚೀನಾ ಎದುರಿಸ್ಬೇಕು. ಇದು ದೊಡ್ಡ ಬೆಂಕಿ ಚೀನಾ ಪೂರ ಮುಂದುವರ್ಬಿಟ್ಟಾನ. ಏನ್ ಮಾಡ್ತಾರೆ? ಇವ್ರಿಗೆಲ್ಲರಿಗೆ ರೊಕ್ಕ ಕೊಟ್ಟನೆ, ಅದು ಕೊಟ್ಟನೆ, ಇದು ಕೊಟ್ಟನೆ ಅಂತ ಕೊಟ್ಟು ಆಮೇಲೆ ಎಲ್ಲರನ್ನ ಕಬ್ಜೆ ಮಾಡ್ಬಿಡ್ತಾರೆ. ಅವ್ರ ಮೈಂಡ್ ಸೆಟ್ ಹಂಗಿರ್ತದವ್ರು. ಬ್ರಿಲಿಯಂಟ್ ಕಿಲ್ಲರ್ ಅವರೆಲ್ಲ. ಓಕೆನಾ? ಈಗ ಮೇನ್ ಇಂಪಾರ್ಟೆಂಟ್ ಟಾಪಿಕ್ ನೋಡ್ರಿ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡ್ರಿ ಇಂಡಿಯಾ. ಓಕೆನಾ? 1 ನಿಮಿಷ. ಓಕೆ, ಇಲ್ಲ ರೆಕಾರ್ಡ್ ಆಗ್ತಿದೆಯಲ್ಲ ಚೆಕ್ ಮಾಡೋದು ಅಷ್ಟೇ. ಓಕೆ, ಇಂಡಿಯಾ ಏಷ್ಯನ್ ರಿಲೇಷನ್ಸ್. ಇಲ್ಲಿ ರಿಲೇಷನ್ಸ್ ಯಾವಾಗೆಲ್ಲ ಸ್ಟಾರ್ಟ್ ಆದ್ರು ನೋಡ್ರಿ. ಇಂಡಿಯಾ ಕೂಡ ಏಷ್ಯನ್ ಕಂಟ್ರಿ ಒಳಗಡೆ ರೀಸನ್ ಅದು ಬಹಳ ಇಂಪಾರ್ಟೆಂಟ್ ನಮಗೆ. ನಾವು ಇಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ಲುಕ್ ಈಸ್ಟ್ ಪಾಲಿಸಿ ತರ್ತೀವಿ. ಆಮೇಲೆ ಯಾಕೆ ಈಸ್ಟ್ ಪಾಲಿಸಿ ಅಂತ ತರ್ತೀವಿ? ಲುಕ್ ಈಸ್ಟ್ ಪಾಲಿಸಿ 1991 ಒಳಗಡೆ ಲುಕ್ ಈಸ್ಟ್ ಪಾಲಿಸಿನ ಆಕ್ಟ್ ಈಸ್ಟ್ ಪಾಲಿಸಿನ 2014-15 ಒಳಗಡೆ ತರ್ತೀವಿ. ಹೌದಾ? ಅದೇ ರೀತಿ ಲುಕ್ ವೆಸ್ಟ್ ಪಾಲಿಸಿನ ಯಾವಾಗ ತಂದ್ರು ಅಂತ ನಮಗೆ ಕಮೆಂಟ್ ಬಾಕ್ಸ್ ಒಳಗಡೆ ವೆಸ್ಟ್ ನೋಡ್ರಿ ಬರೆಯಕ್ ಕುಂತೀನಿ ಕ್ವಶನ್ ಮಾರ್ಕ್. ಲುಕ್ ವೆಸ್ಟ್ ಪಾಲಿಸಿಯನ್ನ ಯಾವಾಗ ತಂದ್ರು, ಜಾರಿಗೆ ಮಾಡಿದ್ರು ಅನ್ನೋದನ್ನ ಸಮೇತ ನೀವು ಆನ್ಸರ್ ಹಾಕ್ರಿ. ಓಕೆನಾ? ನೋಡ್ರಿ ಇಂಡಿಯಾ ಏನೇನ್ ಮಾಡ್ತಪ್ಪ. ಇಂಡಿಯಾ ಬಿಕಮ್ ಎ ಸೆಕ್ಟರಲ್ ಡೈಲಾಗ್ ಪಾರ್ಟ್ನರ್ ಯಾವಾಗ? 1992 ಒಳಗಡೆ 1997 ಒಳಗಡೆ ಏನಾಗತ್ರಿ? ಇಂಡಿಯಾ ಏನಾಗುತ್ತಾ? ಸೆಕ್ಟ್ರಲ್ ಆಗಿರ್ತಕ್ಕಂಥ ಡೈಲಾಗ್ ಪಾರ್ಟ್ನರ್. ಹೌದಾ? ಡೈಲಾಗ್ ಪಾರ್ಟ್ನರ್ ದಾಟು ಮೆಂಬರ್ಗೂ ಡೈಲಾಗ್ ಪಾರ್ಟ್ನರ್ಗೂ ವ್ಯತ್ಯಾಸ ಐತಿ. ಮಾತುಕತೆಗೆ ಬರ್ತಾರಪ್ಪ ಅಷ್ಟೇ. ಫಾರ್ ಎಕ್ಸಾಂಪಲ್ ಈಗ ನೀವೇನ್ ಮಾಡಿ ಹೇಳಿ ನೋಡ್ರಿ, 4 ಫ್ರೆಂಡ್ಸ್ ಅದ್ರಪ್ಪ ಅಂತ, ಈಗ 4 ಮಂದಿ ಫ್ರೆಂಡ್ಸ್ ಅದ್ರಪ್ಪ ಅಂತಂದ್ರೆ ಅದ್ರ 4 ಮಂದಿ ಫುಲ್ ಕ್ಲೋಸ್ ಇರಲ್ರಿ. ಹೌದಾ? ನೀವಿಬ್ರು ಫ್ರೆಂಡ್ಸ್ ಇರ್ತೀರಪ್ಪ ಅಂದ್ರೆ ಇನ್ನೊಬ್ಬ ಫ್ರೆಂಡ್ ಇರ್ತಾನೆ, ಇನ್ನೊಬ್ಬ ಫ್ರೆಂಡ್ ಇರ್ತಾನೆ. ಆದ್ರೆ ಅವ್ರು ಏನ್ ಮಾಡಿರ್ತಾರೆ? ಬಾರಪ್ಪ ಚಗುಡು ಬರಂಬಾ ಅಂತ ಕರ್ಕೊಂಡು ಹೋಗ್ತಿರಲ್ಲ. ಅದೇ ರೀತಿ ಇವರು ಸಮೇತ ಏನ್ ಮಾಡಕ್ ಹೋಗ್ತಾರೆ? ಇಲ್ಲಿ ಡೈಲಾಗ್ ಪಾರ್ಟ್ನರ್ ಆಗ್ಯಾರ. ನೆಕ್ಸ್ಟ್ ನೋಡ್ರಿ, ಬಿಕಮ್ ಎ ಫುಲ್ ಡೈಲಾಗ್ ಪಾರ್ಟ್ನರ್ ಇನ್ 1996. ಫಸ್ಟ್ ಏನ್ ಮಾಡಿರ್ತಾರ? ಒಬ್ಬ ಬಂದಿರ್ತಾನ್ರಿ, ಇವತ್ ಬಂದಾನೇನ ಅಂತ 1992ದಾಗ ಅವ್ನು ಫುಲ್ ಕ್ಲೋಸ್ ಆಗ್ಬಿಡ್ತಾನ್ರಿ. ಯಾವಾಗ? 1996 ಒಳಗಡೆ. ಅದು ಯಾರು? ಇಂಡಿಯಾ. ಹಿಂಗ್ ಹೇಳ್ಬಿಟ್ಟಿರ್ಬೇಕು. ನೆಕ್ಸ್ಟ್ ನೋಡ್ರಿ, ಆನ್ಯುವಲ್ ಇಂಡಿಯನ್ ಏಷ್ಯನ್ ಸಮಿಟ್ ಈಸ್ ಹೆಲ್ಡ್ ರೆಗ್ಯುಲರ್ಲಿ. ನೋಡ್ರಿ ಏನಾಗುತ್ತಪ್ಪ ಅಂದ್ರೆ ಆನ್ಯುವಲ್ ವರ್ಷಕ್ಕೆ ಏನಪ್ಪ ಏನಾಗುತ್ತಿರುತ್ತೆ, ಯಾವಾಗ್ಲೂ ಇಂಡಿಯಾ ಮತ್ತು ಏಷ್ಯನ್ ಸಮಿಟ್ ಗಳು ನಡೀತಾವ. ಫಸ್ಟ್ ಯಾವಾಗ ಸಮಿಟ್ ನಡೀತದಪ್ಪ ಅಂದ್ರೆ 2002 ಒಳಗಡೆ ಫಸ್ಟ್ ಇಂಡಿಯಾ ಅಂಡ್ ಏಷ್ಯನ್ ಸಮಿಟ್ ನಡೀತಿದ್ರಿ. ಏನ್ ಕೀ ಏರಿಯಾಸ್ ಏನಪ್ಪ, ಯಾವ ಒಂದು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾರಪ್ಪ ಅಂದ್ರೆ ಒಂದು ಟ್ರೇಡ್, ಕನೆಕ್ಟಿವಿಟಿ, ಮ್ಯಾರಿಟೈಮ್ ಸೆಕ್ಯೂರಿಟಿ, ಡಿಜಿಟಲ್ ಎಕನಾಮಿ. ನೋಡ್ರಿ ಡಿಜಿಟಲ್ ಎಕನಾಮಿ ನೋಡ್ರಿ ನಾವ್ ಏನ್ ಬಳಸಕೊಂತೀವಿ? UPI ಬಳಸಕೊಂತೀವಿ. UPI ಫುಲ್ ಫಾರ್ಮ್ ಸಮೇತ ನೀವು ಹಾಕ್ಬೇಕು. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ ಇದ್ರಾಗ ಇನ್ನೊಂದು ಕ್ವಶನ್, UPI ಫುಲ್ ಫಾರ್ಮ್ ಸಮೇತ ಹಾಕ್ಬೇಕು. ಮತ್ತೆ UPI ಯಾವ ದೇಶಗಳ ಕೂಡ ಸಹಭಾಗಿತ್ವವಾಗಿ ಯಾವ ದೇಶಗಳ ಜಾರಿಗೆ ಐತೆ ಸಮೇತ ಹಾಕ್ರಿ. ಈ ಎಕ್ಸಾಮ್ ಬಂದೇ ಬರ್ತಾವ, ಅದಕ್ಕೆ ಹೇಳೋದು.
ನೆಕ್ಸ್ಟ್ ನೋಡ್ರಿ ಹೌದಾ ನೋಡ್ರಿ ದ ಆಕ್ಟ್ ಈಸ್ಟ್ ಪಾಲಿಸಿ ಅಂತ ಹೇಳ್ಯಾರ ನೋಡ್ರಿ ಏನೇನಪ್ಪ ಟ್ರೇಡ್ ವ್ಯಾಪಾರ ಆಮೇಲೆ ಕನೆಕ್ಟಿವಿಟಿ ಏನಿರ್ಬೇಕು ಕನೆಕ್ಟಿವಿಟಿ ಇರ್ಬೇಕು ಒಬ್ರಿಗೊಬ್ರು ಸಂಬಂಧ ಇರ್ಬೇಕು ಏನ್ ಮಾಡ್ಬೇಕು ಯಾವಾಗ ವ್ಯಾಪಾರ ವಹಿವಾಟುಗಳು ನಡೀತಾ ಇರ್ಬೇಕು ಅದು ಕನೆಕ್ಟಿವಿಟಿ. ಮ್ಯಾರಿಟೈಮ್ ಸೆಕ್ಯೂರಿಟಿ ಅಪ್ಪ ಅಂತಂದ್ರ ನಾವೆಲ್ಲ ಯಾವ ಭಾಗವಾದ ಒಂದು ವ್ಯಾಪಾರ ನಡೆಸ್ತೀವಿ ಹೇಳ್ರಿ ಸಾಗರ ಭಾಗದ ಒಳಗಡೆ ವ್ಯಾಪಾರ ನಡೆಸ್ತೀವಿ ಅದ್ರೊಳಗೆ ಏನಿರ್ಬೇಕು ಸೆಕ್ಯೂರಿಟಿ ಇರ್ಬೇಕು. ನೋಡ್ರಿ ನಾವ್ ಯಾಕೆ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಸೌತ್ ಏನು ನಾವು ಇಂಡಿಯನ್ ಸಿ ಒಳಗಡೆ ಇಂಡಿಯನ್ ಓಷನ್ ಒಳಗಡೆ ದೊಡ್ಡ ನಾವು ಸ್ಟಾರ್ಗಳು ಹೌದಾ ನಾವೇ ಗ್ರೇಟ್ ರೀ. ಯಾಕಪ್ಪ ಅಷ್ಟು ನೇವಿ ಫೋರ್ಸ್ ಇವೆಲ್ಲ ದೊಡ್ಡ ದೊಡ್ಡ ಟೆಕ್ನಾಲಜಿ ಎಲ್ಲ ಅಂತ ಕಲವ್ರಿ ದೊಡ್ಡ ರಾಷ್ಟ್ರ ನಾವು ಹೌದಾ. ಅವಾಗ ಇವ್ರಿಗೇನ್ ಹಾಕುಮತಿ ಆ ಒಂದು ಸೆಕ್ಯೂರಿಟಿ ಸಮತೆ ಇದಾಗುವಂತೆ. ಆಮೇಲೆ ನೋಡ್ರಿ ಡಿಜಿಟಲ್ ಎಕಾನಮಿ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ 2015 ಇಂದ ಡಿಜಿಟಲ್ ಎಕಾನಮಿ ಗ್ರೋತ್ ಆಗಕ್ ಹೊಂಟದ್ರಿ. ಡಿಜಿಟಲಿಟಿ ಗ್ರೋತ್ ಆಗಕ್ ಹೊಂಟದ ಇಂಡಿಯಾದ ಒಳಗಡೆ ಇನ್ಕ್ರೆಡಿಬಲ್. ನೋಡ್ರಿ ಇವಾಗ ಫಾರ್ ಎಕ್ಸಾಂಪಲ್ ಈಗ ನಂದು ಹಿಡ್ಕೊಂಡು ನಾನು ತಗೊಂಡ್ರಿ 95% ನಾನು ಟ್ರಾನ್ಸಾಕ್ಷನ್ ಎಲ್ಲ ಡಿಜಿಟಲ್ ಅದಾವ್ರಿ. ಮಕ್ಕಳದ ₹1 ಕಾಯಿನ್ ಸಮೇತ ಇರಲ್ಲ. ಯಾಕೆ ಹೇಳಕ್ ಅಂದ್ರೆ ಅಷ್ಟು ಡಿಜಿಟಲ್ ಮುಂದುವರೆದೈತಿ, ಅಷ್ಟು ಲೋ ಪೇಪರ್ ಹೌದಾ ಆ ಲೆವೆಲ್. ಇದರಿಂದ ಏನಾಗುತ್ತೆ ಒಂದು ಬಹಳ ಒಂದು ಅಕೌಂಟಬಿಲಿಟಿನ ನಾವು ಬೆಳೆಸೋದಕ್ಕೆ ಸಾಧ್ಯ ಆಗುತ್ತೆ. ಇವೆಲ್ಲ ಬರ್ತಾವ್ರಿ KS ಪ್ರಿಲಿಮ್ಸ್ ಒಳಗಡೆ ಮೇನ್ಸ್ ಒಳಗಡೆ ಇದು ಮೇನ್ಸ್ ಒಳಗಡೆ ಎಲ್ಲ ಬರ್ತಾವ್ರಿ. ಇವೆಲ್ಲ ಯಾಕೆ ಹೇಳಕ್ ಬಂದ್ರೆ ಮೇನ್ಸ್ ಒಳಗಡೆ ಎಲ್ಲ ಅನಾಲಿಸಿಸ್ ಮಾಡಿ ಬರೀಬೇಕಂತಿರುತ್ತ ಹಂಗಿರ್ತಾವ್ರಿ. ಸರ್ ಅಲ್ಲಿಗೆಲ್ಲ ಬ್ಯಾಡ್ರಿ ನಮ್ಗೆ ಯಾವಾಗ ಇಷ್ಟಕ್ ಬೇಕ್ರಿ ಇಷ್ಟ ಹೇಳ್ಬಿಡ್ರಿ ಸಾಕು ಸರ ಅಂದ್ರೆ ಇರ್ಲಿ. ನೆಕ್ಸ್ಟ್ ನೋಡ್ರಿ ಏನಪ್ಪ ಡಿಜಿಟಲ್ ಎಕಾನಮಿ ಆಯ್ತಾ ನೋಡಿ ಆಕ್ಟ್ ಈಸ್ಟ್ ಪಾಲಿಸಿ ಹೇಳಿ ನೋಡ್ರಿ ಯಾವಾಗ 2014 ಒಳಗಡೆ ನೋಡ್ರಿ ಫಸ್ಟ್ ಸಮಿಟ್ ಯಾವಾಗ ಆಯ್ತು 2002 ಒಳಗಡೆ. ಆಮೇಲೆ ಸ್ಟ್ರಾಟಜಿಕ್ ಪಾರ್ಟ್ನರ್ 2010 ನಾ ಮನೆ ಹೇಳಿದ್ರಿ 2001 ಒಳಗಡೆ ಏನಾಯ್ತು ಸ್ಟ್ರಾಟಜಿಕ್ ಪಾರ್ಟ್ನರ್ ಆಯ್ತು ಯುರೋಪ್ ಮತ್ತು ಇಂಡಿಯಾ ಅಂತ ಹೇಳ್ಬೇಡ್ರಿ ನೆನ್ಪಿಟ್ಟಿರ್ಬೇಕು, ಅದು ಕೂಡ ಬಹಳ ಇಂಪಾರ್ಟೆಂಟ್ ಆ ರೀತಿ. ಆಮೇಲೆ ನೋಡ್ರಿ 2020 ಒಳಗಡೆ ಏನಾಗುತ್ತಪ್ಪ ಅಂದ್ರೆ ಕಾಂಪ್ರಿಹೆನ್ಸಿವ್ ಸ್ಟ್ರಾಟಜಿಕ್ ಪಾರ್ಟ್ನರ್. ನೋಡ್ರಿ ಬರೀ ಸ್ಟ್ರಾಟಜಿಕ್ ಪಾರ್ಟ್ನರ್ಸ್ ಇದ್ದು ಇಲ್ಲಿ ಕಾಂಪ್ರಿಹೆನ್ಸಿವ್ ಅಂತಂದ್ರೆ ಹಲವಾರು ವಿಷಯಗಳಿಗೆ ನಾವು ಕಂಪ್ಯಾರಿಸನ್ ಆಗಿರ್ತೀವಿ, ಕಾಂಪ್ರಮೈಸ್ ಆಗಿರ್ತೀವಿ ಹೌದಾ. ಈ ಒಂದು ವಿಷಯಗಳು ಬರ್ತಾವ್ರಿ. ಇದೆಲ್ಲ ಏನ್ ನೋಡ್ತೀವಿ ನಾವು ಇಂಡಿಯಾ ಮತ್ತು ಆಸಿಯನ್ ರಿಲೇಷನ್ಸ್. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದೊಂದು ಪಾಯಿಂಟ್ ಇಂಪಾರ್ಟೆಂಟ್ ಸಕ್ಕತ್ತ ನೋಟ್ಸ್ ಮಾಡ್ರಿ, ರಿವಿಷನ್ ಮಾಡ್ರಿ, ಎಕ್ಸಾಮ್ ಹತ್ರ ಬರಕ್ ಕುಂತೈತಿ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಫುಲ್ ಆಕ್ಟಿವ್ ಸ್ಟಡಿ ಮಾಡ್ಬೇಕು ನೀವು ಇವಾಗ ಅರ್ಥ ಆಗತ್ತಲ್ರಿ. ನಾ ಹೇಳಿರೋ ಕ್ವಶನ್ ಗಳಿಗೆಲ್ಲ ಕರೆಕ್ಟ್ ಆಗಿ ಆನ್ಸರ್ ಹಾಕ್ಬೇಕು. ಪ್ರತಿಯೊಬ್ರು ಹಾಕ್ಬೇಕ್ರಿ, ಯಾರೋ ಒಬ್ರು ಹಾಕೋದಲ್ಲ ಹೌದಾ. ಮೊನ್ನೆ ಒಬ್ರು ಹಾಕ್ಯಾರಿ ಅವರು ಮತ್ತೆ 44 ಅಮೆಂಡ್ಮೆಂಟ್ ಬಗ್ಗೆ ಸಮೇತ ಅದ್ರೊಳಗೆ ಮೆಸೇಜ್ ಹಾಕ್ಯಾರಿ. ನನಗೆ ಆಮೇಲೆ ಅರ್ಥ ಆಗೈತಿ. ಆಮೇಲೆ ಅರ್ಥ ಆದ್ಮೇಲೆ ನಾನು ಮತ್ತೆ ಹೇಳಿ ಅವ್ರಿಗೆ ಕಾಮೆಂಟ್ ಹಾಕಿನ್ರಿ ಹೌದಾ. ಅಂದ್ರೆ ಹಂಗ ವಿಚಾರ ಇರ್ಬೇಕ್ರಿ, ಒಂದಕ್ಕೊಂದು ಕರೆಕ್ಟ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಅವಾಗ ನಿಮ್ದು ಏನಾಗುತ್ತೆ ನಾಲೆಡ್ಜ್ ಬೆಳಿತೈತಿ, ವಿಷಯಗಳು ಬೆಳಿತೈತಿ, ಎಕ್ಸಾಮ್ ನೀವು ಕ್ಲಿಯರ್ ಮಾಡ್ತೀರಿ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಲ್ಲ ಇವಾಗ. ಆಸಿಯಾನ್ ಏನಾದ್ರು ಆಸಿಯಾನ್ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್. ಇದು ಇಷ್ಟು ಮಾಹಿತಿ ನಿಮಗೆ ವೆರಿ ಇಂಪಾರ್ಟೆಂಟ್. ಇದನ್ನ ನೀವು ಇಷ್ಟೇ ತಗೊಂಡ್ರೆ ಸಾಕ್ರಿ ಎಕ್ಸಾಮ್ ಒಳಗಡೆ ನಿಮಗೆ ಮಾರ್ಕ್ಸ್ ಬರ್ತಾವ. ನನಗೆ ಅದಷ್ಟೇ ಇಂಪಾರ್ಟೆಂಟ್ ಹೌದಿಲ್ರಿ. ಓಕೆ ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.